ಸೋಪಾನ 13 ವ್ಯಾಪಿಸಿತವನ ಮನವಲ್ಲರಿಯು ಧರ್ಮಧಾರುವಿಗೆ. ಹಬ್ಬಬ್ಬ. ಶ್ರೀ ಜನ್ಮ ಕಲ್ಯಾಣ ಸಂಪುಟ ಆ ಮಹಾವೀರ ಮಹಾದರ್ಶನ ಕಾವ್ಯ ರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ವ್ಯಾಖ್ಯಾನ ವಿದ್ಯಾವಾಚಸ್ಪತಿ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ. ಇದ್ದಿಥಾ ವರ್ಧಮಾನನ ನಂಧ್ಯಾವರ್ತ ಅರಮನೆಯ ಪರಿಸರವೋ ಸ್ಫಟಿಕದೊಲು ಶುಭ್ರ ಪವಿತ್ರವಾಗಿ ಪೂಜಿಸಿರೆ ಶ್ರದ್ಧಾ ಭಕ್ತಿಯಲ ಆದಿದೇವರು ಶಭನಾಥ ಮತ್ತ ದಯಾಮಯ ಪಾರ್ಶ್ವನಾಥರನು ದೊರೆ ಸಿದ್ಧಾರ್ಥ ತ್ರಿಶಲಯರು ಬಿಡದೆ ಪಾಲಿಸಿದ್ದರವರು ಶ್ರಾವಕ ಧರ್ಮದ ಷಟ್ಕರ್ಮಗಳಿನಿಪ ದೇವ ಪೂಜೆ ಗುರು ಸೇವೆ ಸ್ವಾಧ್ಯಾಯ ಸಂಯಮ ತಪಧಾನಗಳನ್ನು ಅಂತೆಯೇ ಇದ್ದಿತಲಿ ಮನುಜನೇಳಿಗೆಗೆ ಅವಶ್ಯಕವೆನಿಪ ಸಕಲ ಸಾಧನ ಸಿರಿ ಸಂಪತ್ತುಗಳು ತುಂಬಿರುವಂತೆ ಕುಬೇರನ ಭಂಡಾರದಲ್ಲಿ ಅಪೂರ್ವ ನವನಿಧಿಯು ಬರುವಷ್ಟರಲೇ ಆ ಜಿನಕುವರನು ತನ್ನ 8ನೆಯ ವರ್ಷಕ್ಕೆ ಅಂಶತಃ ತ್ಯಜಿಸಿ ಹಿಂಸೆ ಅಸತ್ಯ ಚೌರ್ಯ ಅಬ್ರಹ್ಮಚರ್ಯ ಅಂತೆಯೇ ಅಪರಿಗ್ರಹವೆನ್ನುವ ಪಂಚಪಾತಕಗಳನ್ನು ಆಚರಿಸಿದನು. ಅಹಿಂಸೆ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಮತ್ತ ಅಪರಿಗ್ರಹವೆನ್ನುವ ಪಂಚಾನುವ್ರತಗಳನ್ನು ಹಬ್ಬುವಂತೆ ಲತೆಯ ವೃಕ್ಷಕ್ಕೆ ಸಹಜದಲ್ಲಿ ವ್ಯಾಪಿಸಿತವನ ಮನವಲ್ಲರಿಯು ಆದರಿಸಿ ಧರ್ಮಧಾರುವನು. ಯೋಚಿಸಿದರು ಮನದಲ್ಲಿ ಸಿದ್ಧಾರ್ಥ ತ್ರಿಶಲೆಯರು ಆಚರಿಸಲೆಂದು ಸುತವರ್ಧಮಾನನ ಉಪನಯನವನ್ ಒಕ್ಕಿ ಹರಿವಂತೆ ಸುರವೈಭವದ ಚಿಲುಮೆಯ ಅಂತೆ ನಡೆಸಲದನು ಪಡೆಯ ಬಯಸಿದರವರು ಶೀಘ್ರದಲ್ಲಿ ಕುಲಗುರು ಆಚಾರ್ಯ ಕೇಶಿಯವರ ಅಪ್ಪಣೆಯನು. ಇದ್ದಿಥಾ ವರ್ಧಮಾನನ ನಂಧ್ಯಾವರ್ತ ಅರಮನೆಯ ಪರಿಸರವು. ಹಬ್ಬಬ್ಬ. ಆ ವರ್ಧಮಾನನು ಜನಿಸಿದ ಆ ನಂಧ್ಯಾವರ್ತದ ಅರಮನೆಯ ಪರಿಸರ ಬಹಳ ಮನೋಜ್ಞವಾಗಿದೆ. ಶುದ್ಧ ಸ್ಫಟಿಕದಲ್ಲಿ ಶುಭ್ರ ಪವಿತ್ರವಾಗಿ ಪೂಜಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ನಡೀತಾ ಇದೆಯಂತೆ. ಪ್ರಥಮ ತೀರ್ಥಂಕರನಾದ ಆದಿದೇವ ಅರ್ಥಾತ್ ಋಷಭದೇವ ಮತ್ತು 23ನೇ ತೀರ್ಥಂಕರನಾದ ಪಾರ್ಶ್ವನಾಥರನ್ನು ಕೂಡ ಆ ದೊರೆ ಸಿದ್ಧಾರ್ಥ ಮತ್ತು ರಾಣಿ ತ್ರಿಶಲೆಯರು ಅವರು ಆ ದೇವಪೂಜೆಯನ್ನು ಮಾಡಿಕೊಂಡು ಈ ಜೈನಾಗಮದಲ್ಲಿ ಶ್ರಾವಕರ ಷಟ್ಕ್ರಿಯೆಗಳ ಬಗ್ಗೆ ಹೇಳಿದೆ. ಷಟ್ಕರ್ಮಗಳು ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮಂ, ಪರಮಂತಪ ಮತ್ತು ದಾನದ ಬಗ್ಗೆಯೂ ಕೂಡ ಹೇಳಿದೆ. ಅದನ್ನು ಶ್ರಾವಕರಾದವರು ಮಾಡಲೇಬೇಕು. ಶ್ರಾವಕ ಅಂದರೆ ಅಂದರೆ ಶ್ರದ್ಧೆಯಿಂದ, ವಾಕ್ ಅಂದರೆ ಆಚರಿಸುವರು. ಮನ ವಚನ ಕಾಯಶುದ್ಧಿಯಿಂದ ಜೈನಾಗಮದ ಪ್ರಕಾರ ಶ್ರಾವಕರ ನೆಲೆಯಲ್ಲಿ ಶ್ರಾವಕರ ನೆಲೆಯಲ್ಲಿ ಉನ್ನತಿಯನ್ನು ಪಡ್ಕೊಳ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಹೀಗೆ ಸಿರಿ ಸಂಪತ್ತುಗಳು ಅವೆಲ್ಲವೂ ತುಂಬಿ ಕುಬೇರನ ಭಂಡಾರದಲ್ಲಿ ಹೇಗೆ ತವನಿಧಿ ಇದೆಯೋ ಅದೇ ರೀತಿ ಕುಬೇರನ ಭಂಡಾರವೇ ಆ ನಂಧ್ಯಾವರ್ತದ ಅರಮನೆಗೆ ಬಂದಿತ್ತಂತೆ. ಹೀಗಿರುವಾಗ ಆ ಜಿನಬಾಲಕನಿಗೆ 8ನೇ ವರ್ಷಕ್ಕೆ 8ನೇ ವರ್ಷ 8 ವರ್ಷ ಆದಾಗ ಸ್ವಭಾವತಃ ಆ ಹಿಂಸೆ, ಅಸತ್ಯ, ಅಚೌರ್ಯ, ಅಬ್ರಹ್ಮಚರ್ಯ ಮತ್ತು ಪರಿಗ್ರಹ ಇವೆಲ್ಲ ಪಂಚಪಾತಕಗಳು ಅಂತ ಹೇಳ್ತಾರೆ. ಈಗ ಉದಾಹರಣೆ ಇಲ್ಲಿ ನೋಡಿ, ಹಿಂಸೆ
ನಾವು ಮನಸ್ಸಿನಲ್ಲೂ ಕೂಡ ಹಿಂಸೆಯನ್ನು ಮಾಡಿಕೊಂಡ್ರೆ ಭಾವ ಹಿಂಸೆ ಅಂತ ಕರಿತೀವಿ. ನಾವು ಇನ್ನೊಬ್ಬರಿಗೆ ಏನಾದರೂ ಒಂದು ಕೇಡನ್ನು ಮಾಡಬೇಕು ಅಂತ ಅನ್ಕೊಂಡ್ರೆ ಸಾಕು, ಅದು ಭಾವ ಹಿಂಸೆ. ಆದ್ದರಿಂದ ಆ ಹಿಂಸೆಯನ್ನು ದೂರ ಮಾಡ್ತಕ್ಕಂಥ ಅಸತ್ಯ ಅಂದರೆ ಸತ್ಯ. ಸತ್ಯವನ್ನು ಮಾತ್ರ ಸತ್ಯ ಅಂದರೆ ಜೈನಾಗಮದ ಪ್ರಕಾರ ರತ್ನತ್ರಯ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನೋದೇ ಸತ್ಯ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಸತ್ಯ. ಚೌರ್ಯ, ಏನು ಮಾಡಬೇಕು ಅದನ್ನು ಮಾಡಬೇಕು, ಮಾಡದೆ ಅಬ್ರಹ್ಮಚರ್ಯ ಆಯಿತಾ, ಬ್ರಹ್ಮಚರ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಇದೆಲ್ಲ. ಮತ್ತು ಇವೆಲ್ಲ ಪರಿಗ್ರಹ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇರಬೇಕು. ಒಂದು ಮನೆ ಇರಬೇಕು ಆಯಿತಾ, ಮತ್ತು ನಮಗೇನು ದಿನನಿತ್ಯಕ್ಕೆ ಬೇಕೋ ಅಷ್ಟು ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಅದು ಅಪರಿಗ್ರಹ ಅಂತ ಕರಿತೀವಿ. ಇವೆಲ್ಲವೂ ಪಂಚಪಾತಕಗಳು. ಆ ಪಂಚಪಾತಕಗಳನ್ನೆಲ್ಲವನ್ನು ಕೂಡ ತ್ಯಾಗವನ್ನು ಮಾಡ್ತಾನೆ. ಮತ್ತು ಜೈನಾಗಮದಲ್ಲಿ ಶ್ರಾವಕರು ಅಹಿಂಸೆ ಅಂದರೆ ನಾನ್ ವೈಲೆಂಟ್, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಬ್ರಹ್ಮಚರ್ಯ ಅಂದರೆ ಆತ್ಮನಲ್ಲಿ ಲೀನವಾಗ್ತಕ್ಕಂಥದ್ದನ್ನು ಬ್ರಹ್ಮಚರ್ಯ ಅಂತ ಕರಿತೀವಿ. ಹೀಗೆ ಪಂಚಾನುವ್ರತಗಳನ್ನು ಅವನು ಧಾರಣೆ ಮಾಡಿದ. ಹಬ್ಬುವಂತೆ ಲತೆಯು ವೃಕ್ಷಕ್ಕೆ ಸಹಜದಲ್ಲಿ ಅವನ ಮನವಲ್ಲರಿ, ಅವನ ಮನಸ್ಸಿಗೆ ಅವನು ಧರ್ಮಧಾರುವೆಯಾದ. ಹೀಗೆ 8 ವರ್ಷ ಆದಾಗ ಸಿದ್ಧಾರ್ಥ ತ್ರಿಶಿಲೆಯರು ಅವರ ಮಗನಾದ ವರ್ಧಮಾನನ ಉಪನಯನ ಅಂತಕ್ಕಂಥ ಶಾಬ್ದಿಕ ಪದ ಜೈನಾಗಮದಲ್ಲಿ ಹೇಳೋದಿಲ್ಲ. ಅವರಿಗೆ ವ್ರತೋಪದೇಶ ಅನ್ನೋ ಪದವನ್ನು ಬಳಸ್ತೀವಿ. 8ನೇ ವರ್ಷಕ್ಕೆ ಪಾದಾರ್ಪಣೆ. ವ್ರತೋಪದೇಶ ಅಂದರೆ ಆ ಮಗುವನ್ನು ಸಮಾಜಕ್ಕೆ ಬಿಡ್ತಕ್ಕಂಥದ್ದು. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ತಪ ಇತ್ಯಾದಿಗಳನ್ನು ಮಾಡಿಕೊಳ್ತಾ ಸಮಾಜಕ್ಕೆ ಆ ಮಗುವನ್ನು ಬಿಟ್ಕೊಡ್ತಕ್ಕಂಥದ್ದು. ಸಮಾಜದಲ್ಲಿ ಬೆಳೀಲಿಕ್ಕೆ ಒಂದು ವಾತಾವರಣ, ಪಂಚಪರಮೇಷ್ಠಿಗಳ ಸಾಕ್ಷಿಯಾಗಿ ಆ ಮಗುವಿಗೆ ಆ ಉಪನಯನ ಅಂತಕ್ಕಂಥ ಪದ ದೋಷ ಜೈನಾಗಮದಲ್ಲಿ ಬಳಸೋದಿಲ್ಲ. ಅದರ ಬದಲು ಅದಕ್ಕೆ ನಾನು ಮೇಲೆ ಹೇಳಿದ ಪದ ಸೂಕ್ತ, ಅದನ್ನು ಮಾಡಲು ವ್ರತೋಪದೇಶವನ್ನು ಕೊಡಲಾಗ್ತದೆ. ಮತ್ತು ವ್ರತೋಪದೇಶವನ್ನು ಕೊಡಬೇಕು ಅಂಥೇಳಿ ಕುಲಗುರು ಆಚಾರ್ಯ ಕೇಶಿಯವರ ಅಪ್ಪಣೆಯನ್ನು ಆ ತೀರ್ಥಂಕರರ ಆ ಜಿನಬಾಲಕನ ಮಾತಾಪಿತರವರು ಕೇಳ್ತಾರಂತೆ ಅನ್ನುವುದು. ಅಲ್ಲಿಗೆ ಆ ಜನ್ಮ ಕಲ್ಯಾಣ ಸಂಪುಟದ 8ನೇ ವರ್ಷದ ವ್ರತೋಪದೇಶದ ಪ್ರಕರಣವನ್ನು ನಾವಿವತ್ತು ಸ್ವಾಧ್ಯಾಯ ಮಾಡಿದ್ದೇವೆ. ನಮಸ್ಕಾರ.